ಜೈ ಹಿಂದೂ ರಾಷ್ಟ್ರ, ಜೈ ಮಾತಾ ಸರಸ್ವತಿ. ಮಧ್ಯಪ್ರದೇಶನ ದಾರ್ ಜಿಲ್ಲೆಯ ಬೋಧ್ಶಾಲಾ ಸರಸ್ವತಿ ಮಂದಿರದ ಐತಿಹಾಸಿಕ ತೀರ್ಪು ಬಂದಾಗಿದೆ. ಅಲ್ಲಿ ಮಾತಾ ಸರಸ್ವತಿಯ ಮಂದಿರವೇ ಇತ್ತು ಅಂತ ತೀರ್ಪು ಕೊಟ್ಟಿದ್ದಾರೆ. ಹಾಗಾಗಿ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಹಾಗೂ ಸಮಸ್ತ ಹಿಂದೂ ಪರ ಒಕ್ಕೂಟದಿಂದ ವಿಷ್ಣು ಶಂಕರ್ ಜೈನ್ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆ ಬೋಧ್ಶಾಲಾ ಸರಸ್ವತಿ ಮಂದಿರದ ಇತಿಹಾಸ ನೋಡೋದಾದರೆ, ಇದನ್ನು ಪರ್ಮಾರ್ ಡೈನಾಸ್ಟಿಯ ರಾಜಾ ಭೋಜ್ ಅವರು ಸಂಸ್ಕೃತ ಶಾಲೆ ಹಾಗೂ ಸರಸ್ವತಿ ಮಂದಿರವನ್ನು ನಿರ್ಮಾಣ ಮಾಡಿದರು. ನಂತರ 1305ನೇ ಇಸ್ವಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಇದನ್ನು ಧ್ವಂಸ ಮಾಡಿ ನಂತರ ಅಲ್ಲಿ ಕಮಲ್ ಮಹಲ್ ಮಸೀದಿಯನ್ನು ನಿರ್ಮಾಣ ಮಾಡಿದರು. ಹಾಗೆ ಇಲ್ಲಿರ್ತಕ್ಕಂಥ ವಾಗ್ದೇವಿ ಸರಸ್ವತಿಯ ಮೂರ್ತಿಯನ್ನು ಬ್ರಿಟಿಷರು ಇಂಗ್ಲೆಂಡ್ನ ಮ್ಯೂಸಿಯಂನಲ್ಲೂ ಕೂಡ ಒಯ್ದಿಟ್ಟಿರ್ತಾರೆ. 2003ರಲ್ಲಿ ಮಂಗಳವಾರ ಹಿಂದೂಗಳು ಪೂಜೆ ಮಾಡಬೇಕು ಹಾಗೂ ಶುಕ್ರವಾರ ಮುಸಲ್ಮಾನರು ಅಲ್ಲಿ ನಮಾಜ್ ಮಾಡಬೇಕು ಅಂತ ಒಂದು ಏನು ನಡೀತಾ ಇತ್ತು. ಒಂದು ಕಮ್ಯುನಲ್ ಜಗಳ ಆದ ನಂತರ ಮತ್ತೆ ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಎಂಬ ಸಂಘಟನೆಯ ಉಪಾಧ್ಯಕ್ಷರಾದ ಆಶೀಶ್ ಗೋಯಲ್ ಅವರು ಇದನ್ನು ಮಧ್ಯಪ್ರದೇಶ ನ್ಯಾಯಾಲಯದಲ್ಲಿ ತಗೊಂಡು ಹೋಗ್ತಾರೆ. ಆ ನ್ಯಾಯಾಲಯವು ಕೂಡ ಇಂಡಿಯನ್ ಆರ್ಕಿಯಾಲಜಿಕ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಶೋಧನೆ ಮಾಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಸಂಶೋಧನೆ ಮಾಡಿದ ನಂತರ 94ಕ್ಕೂ ಕೂಡ ಹೆಚ್ಚು ಮೂರ್ತಿಗಳು, ಗಣಪತಿಯ, ಉಗ್ರ ನರಸಿಂಹನ ಹಾಗೂ ಕಾಲಭೈರವೇಶ್ವರನ ಮೂರ್ತಿಗಳು ಲಭ್ಯವಾಗ್ತವೆ. ನಂತರ ವಾದ ವಿವಾದಗಳನ್ನು ಕೇಳಿಬಿಟ್ಟು ಅಲ್ಲಿ ಸರಸ್ವತಿಯ ಮಂದಿರವೇ ಇತ್ತು ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ರಾಮ ಮಂದಿರದ ತೀರ್ಪಿನಂತೆ ಇದು ಕೂಡ ನಮ್ಮ ಎಲ್ಲ ಹಿಂದೂ ಸಂಘಟನೆಯವರಿಗೆ, ಸನಾತನ ಹಿಂದೂಗಳಿಗೆ ಒಂದು ಸಂತೋಷದ ವಿಷಯ. ಹಾಗಾಗಿ ಈ ವಿಷಯವನ್ನು ನಿಮ್ಮೆಲ್ಲರೊಂದಿಗೆ ನಾನು ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಜೈ ಹಿಂದೂ ರಾಷ್ಟ್ರ, ಜೈ ಶ್ರೀರಾಮ್.